ಆದರೂ ಸಮೇತ ಅದನ್ನ ಇವತ್ತಿನವರೆಗೂ ಸರ್ಕಾರಕ್ಕೆ ಬಿಟ್ಟುಕೊಡದೆ ಅವರೇ ದೋಮರಾಟ ಆಡ್ಕೊಂಡು ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇನ್ ಸಾಮಾನ್ಯವಾದ ವಿಚಾರವಲ್ಲ. ಈ ಸಾಮಾನ್ಯವಾದ ಈ ಪುಡ್ಬತ್ ಮೇಲೆ ಕಡ್ಲೆಕಾಳು ಮಾರುವಂತ ವ್ಯಕ್ತಿಗಳೆಲ್ಲ ಇವತ್ತು ಮಿನಿಸ್ಟರ್ಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಗ್ಬಿಟ್ಟು ರೈಲ್ವೆ ಸ್ಟೇಷನ್ ನಲ್ಲಿ ಕಡ್ಲೆಕಾಯಿ ಮಾರುವಂತ ವ್ಯಕ್ತಿಗಳು ಎಲ್ಲ ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸರ್ಕಾರದಲ್ಲಿ ಎಷ್ಟು ರೂಲ್ ಪೋಲ್ಗಳು ಅಂದ್ರೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಹಾಳಾಗಿ ಹೋಗಿದ್ದಾವೆ ಅನ್ನೋದ್ರ ಬಗ್ಗೆ. ಅಲ್ಲಿಗೂ ಒಂದ್ ಸೈಡ್ ಅಲ್ಲಿ ಸಂತೋಷ್ ಹೆಗಡೆ ಅವರು ಇರ್ತಾರೆ, ನೀವ್ ಹೇಗ್ ಬೇಕಾದ್ರೂ ದುಡ್ಡು ಮಾಡಿ ಆದ್ರೆ ಕಾನೂನಾತ್ಮಕವಾಗಿ ದುಡ್ಡು ಮಾಡಿ ಅಂತ ಹೇಳ್ತಾರೆ. ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ದೊಡ್ಡ ಆಫೀಸರ್, ಇವತ್ತಿಗೂ ಅವರು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಂದಿಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಒಬ್ಬ ಲೀಗಲ್ ಟೋಟಲ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ಇದು ಸಿದ್ಧಾಂತ. ಅದೇ ವಿಚಾರವಾಗಿ ಧರ್ಮಸ್ಥಳದ ಬಗ್ಗೆ ತೆಗೆದುಕೊಂಡು ಹೋದಾಗ SIT ತನಿಖೆಯವರು ಮಾಡಿರ್ತಕ್ಕಂತ ಪ್ರತಿಯೊಂದು ದಾಖಲೆಗಳನ್ನ ನಾಗಲಕ್ಷ್ಮಿ ಚೌಧರಿ ಅವರು ದಾಖಲೆ ಸಮೇತ ಕೇಳಿದ್ದಾರೆ. ಆಮೇಲೆ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ಯಾರು ಕಂಪ್ಲೇಂಟ್ ದಾರರಿದ್ರು, ಯಾರು ಈ ಮುಸುಕುದಾರಿಯ ವ್ಯಕ್ತಿಯ ಹಿಂದೆ ಇದ್ರು, ಯಾರು ಈ ಬುರ್ಡೆ ಗ್ಯಾಂಗ್ ಅಲ್ಲಿ ಇದ್ರು, ಯಾರು ಸೌಜನ್ಯ ಪರ ಇದ್ರು, ಅವರನ್ನು ಮಾತ್ರ ಎನ್ಕ್ವೈರಿ ಮಾಡಿದ್ದಾರೆ ಈ SIT ತನಿಖೆಯವರು. ಮತ್ತೆ ಇವ್ರು ಹೇಳಿರ್ತಕ್ಕಂತ ವೀರೇಂದ್ರ ಹೆಗಡೆಯವರಾಯ್ತು, ತಮ್ಮ ಯಶೇಂದ್ರ ಹೆಗಡೆಯವರಾಯ್ತು, ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರ ಮೇಲೆ ಕಂಪ್ಲೇಂಟ್ ಮಾಡಿದಾರಲ್ಲ ಟ್ರಸ್ಟ್ಗಳ ಮೇಲೆ, ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡಿಲ್ಲ ಎಂಬ ಮಾತು ಹೊರ ಕೇಳಿ ಬರ್ತಾ ಇದೆ. ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ SIT ಅವರು ಅದನ್ನ, ಬಟ್ ಅಲ್ಲೂ ಸಮೇತ ಸೇಲ್ ಆದ್ರಲ್ಲ. ಈ ಚಿನ್ನಯ್ಯನಿಗೂ ಸಹ ಬೆದರಿಕೆ ಹಾಕಿದ್ರು, ಇವನನ್ನು ಜೈಲಿಗೆ ಕಳಿಸ್ತಾರೆ ಸುಳ್ಳು ಹೇಳಿ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಈ ಕೇಸಲ್ಲಿ ಗೊತ್ತಾಗ್ತಾ ಇದೆ. ಸಮಾಜಕ್ಕೆ ಕೆಟ್ಟ ಪರಿಸ್ಥಿತಿ